ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಇದೊಂದು ಕಲೆಕ್ಟಿವ್ ರೀಡಿಂಗ್. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಏಂಜಲ್ಸ್ ನಿಮಗೆ ಯಾಕೆ ಪದೇ ಪದೇ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ, ಏನಿದ್ರ ಅರ್ಥ ಅನ್ನೋದು. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ನೋಡಿ ಅದನ್ನ ತಗೊಳ್ಳಿ, ಆ್ಯಂಡ್ ಇದರಿಂದ ನೀವು ಗೈಡೆನ್ಸ್ ಕೂಡ ಪಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಯಾವುದೇ ಥರದ ಪೈಲ್ಸನ್ನು ನಾನು ಪಿಕ್ ಮಾಡೋದಿಲ್ಲ, ಪೈಲ್ಸ್ಗಳು ಇರೋದಿಲ್ಲ. ಇದು ಕಲೆಕ್ಟಿವ್ ಆಗಿರುತ್ತೆ. ಸೊ ಎಲ್ರಿಗೂ ಅನ್ವಯ ಆಗುವಂತಹ ಒಂದು ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಓಕೆ, ಸೊ ಬನ್ನಿ ನೋಡೋಣ ಯಾಕೆ ನಿಮಗೆ ಏಂಜಲ್ಸ್ ನಂಬರ್ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ, ಏನಿದ್ರ ಅರ್ಥ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ನಂಬರ್ ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಆ ಒಂದು ನಂಬರನ್ನು ವಿಜುವಲೈಸ್ ಮಾಡಿ. ಓಕೆ, ಕ್ಲೋಸ್ ಯುವರ್ ಐಸ್. ಯಾವ ನಂಬರ್ ನಿಮಗೆ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ಅದನ್ನ ವಿಜುವಲೈಸ್ ಮಾಡಿ. ಆ್ಯಂಡ್ ಒಳಗಡೆಯಿಂದ ನಿಮಗೆ ನೀವು ಕ್ವಶನ್ನ ಕೇಳಿ, ಯಾಕೆ ಈ ಒಂದು ನಂಬರ್ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ, ಏನಿದರ ಅರ್ಥ, ನೀವು ಏನು ನನಗೆ ಹೇಳಬೇಕು ಅಂತ ಇದ್ದೀರಾ ಅನ್ನೋದನ್ನು ಏಂಜಲ್ಸಲ್ಲಿ ಕೇಳಿ. ಓಕೆ, ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. Okay, so let's see. Thank you so much. Thank you. Six of Cups. Thank you so much. Okay, thank you so much. Wow, number 669. 69 ನೋಡೋದಕ್ಕೆ ಸಿಗಬಹುದು ಕೆಲವರಿಗೆ 966. ಸೊ ಏಂಜಲ್ಸ್ ನಂಬರ್ಸ್, ಎಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 8 of Swords. ಬಿಕಾಸ್ ನಾನು ಈ ಒಂದು ರೀಡಿಂಗಿಂದ ಮಾಡೋಕ್ಕಿಂತ ಮುಂಚೆನೇ ನನಗೆ 8 of Swords ಎನರ್ಜಿ ತುಂಬಾ ಕಾಣ್ತಾ ಇತ್ತು. ತುಂಬಾ ಅಂತಂದರೆ ತುಂಬಾ ಕಾಣ್ತಾ ಇತ್ತು. ಓಕೆ, ದ ಫಸ್ಟ್ ಮೆಸೇಜ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೆಡ್ ಫ್ಲ್ಯಾಗನ್ನು ಇಗ್ನೋರ್ ಮಾಡಬೇಡಿ. ನಿಮ್ಮ ಲೈಫಲ್ಲಿ ರೆಡ್ ಫ್ಲ್ಯಾಗ್ ಯಾವುದಿದೆ ಅನ್ನೋದನ್ನು ನೋಡಿ, ಅದನ್ನು ಇಗ್ನೋರ್ ಮಾಡಬೇಡಿ. ಕೆಲವೊಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ಬೋದು, ನಿಮ್ಗೆ ಕಾಣ್ತಾ ಇದೆ ಮುಂದೆ ಏನು ಅಂತಂದರೆ, ಇಲ್ಲಾಂದರೆ ನಿಮಗೆ ಮನಸ್ಸಲ್ಲಿ ಒಂದು ಇರ್ಬೋದು, ಯಾಕೆ ಈ ಪರ್ಸನ್ ಈ ಥರ ಮಾಡ್ತಾ ಇದ್ದಾರೆ ನನ್ನ ಜೊತೆ ಅಂತ. ಅದು ಬಿಗ್ ರೆಡ್ ಫ್ಲ್ಯಾಗ್. ಸೊ ರೆಡ್ ಫ್ಲ್ಯಾಗನ್ನು ಇಗ್ನೋರ್ ಮಾಡಬೇಡಿ. ಓಕೆ, ಸೊ ಇನ್ನೊಂದು ಏನು ಅಂತಂದರೆ, ಈ ಒಂದು ಸ್ಪೆಸಿಫಿಕ್ ಏಂಜಲ್ಸ್ ನಂಬರ್ ನಿಮ್ಗೆ ಏನಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ, ನಿಮ್ಮ ವಿಶ್ ಏನಿದೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ. ನಿಮ್ಮ ಡಿಸೈರ್ಸ್, ನಿಮ್ಮ ಇಚ್ಛೆಗಳೇನಿದೆ ನೋಡಿ ಫುಲ್ಫಿಲ್ ಆಗುತ್ತೆ. ಬಟ್ ಇಟ್ ವಿಲ್ ಟೇಕ್ ಟೈಮ್, ಸಮಯ ತಗೊಳ್ಳುತ್ತೆ. ಸೊ ನಿಮಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಏಂಜಲ್ಸ್ ನಂಬರ್ ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಲೈಕ್ ನಿನ್ನ ಒಂದು ಇಚ್ಛೆಗಳು ಪೂರ್ತಿಯಾಗತ್ತೆ, ವಿಶ್ವಾಸವನ್ನು ಇಟ್ಕೋ, ಸಮಯ ಬಂದಾಗ ಆಗತ್ತೆ. ಅಲ್ಲಿ ತನಕ ವಿಚಲಿತಗೊಳ್ಬೇಡ, ತವಕ ಪಡಬೇಡ, ಸ್ಲೋ ಡೌನ್, ಕಾಮ್ ಡೌನ್. ಓಕೆ, ಸೊ ಅಂಥ ಮೆಸೇಜನ್ನು ಏನೋ ಸಿಗ್ತಾ ಇದೆ. ಇನ್ನೊಂದು ನನಗಿಲ್ಲಿ ಒಂದು ಸಾಂಗ್, ಇದೊಂದು ಇದು ಒಂದು ಸಾಂಗ್ ನನಗೆ ನೆನಪಾಗ್ತಾ ಇದೆ, ಬರ್ತಾ ಇದೆ. ಮಕ್ಕಳಿಗೆ ಮಾಯ್ಶ್ಚರೈಸರ್ ಹಾಕಿದಾಗ ಈ ಒಂದು ಸಾಂಗ್ ಸ್ಪೆಸಿಫಿಕಲಿ ನಾವು ಸಣ್ಣ ಇರಬೇಕಾದ್ರೆ ಕೇಳಿದ್ದೀವಿ. ಪರ್ದೆ ಮೇ ಹಿ ರಹನೆ ದೋ, ಪರ್ದಾ ನಾ ಉಠಾವೋ, ಪರ್ದಾ ಚೂಟ್ ಗಯಾ ತೋ ಮಾಯ್ಶ್ಚರ್ ಖರಾಬ್ ಹೋ ಜಾಯೇಗಾ, ಸಮಥಿಂಗ್ ಲೈಕ್ ದ್ಯಾಟ್. ಐ ಡೋಂಟ್ ನೋ. ಕನ್ನಡದಲ್ಲೂ ಕೂಡ ಇದಿತ್ತು, ಬಟ್ ನನಗೆ ಕನ್ನಡದಲ್ಲಿ ಹೇಗೆ ಅದು ಸಾಂಗ್ ಅನ್ನೋದು ಗೊತ್ತಿಲ್ಲ ನನಗೆ. ಪರದೆಯದ್ದೇ ಇದ್ದದ್ದು, ಬಟ್ ಅಷ್ಟೊಂದು ನನಗೆ ಏನು ನೆನಪಿಲ್ಲ. ಓಕೆ, ಎನಿವೇಸ್, ಇನ್ನು ಕನ್ನಡ ಹಿಂದಿ ಅಂತ ಅಂದ್ಕೊಳ್ಬೇಡಿ. ಸೊ ನನಗೆ ಯಾವುದು ಬಂತು ನೋಡಿ ಅದನ್ನ ಹೇಳ್ತಾ ಇದ್ದೀನಿ.
ಸೊ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಐಡಿಯಾಸ್ ಇರಬಹುದು ಆ್ಯಂಡ್ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಲೈಫಲ್ಲಿ, ಆದರೆ ಅದನ್ನು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಇಚ್ಛೆಗಳನ್ನು ಕೂಡ, ನಿಮ್ಮ ಆಲ್ರೆಡಿ ಇಚ್ಛೆಗಳು ಪೂರ್ತಿಯಾಗಿದ್ದರೆ ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆದರೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಅಂತ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ಎಲ್ಲರನ್ನೂ ನನ್ನವರು ಅಂತ ಅಂದ್ಕೊಳ್ಬೇಡಿ. ಎಲ್ಲರನ್ನ ನನ್ನವರು ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಮುಂದೆ ಸಿಹಿ ಸಿಹಿ ಮಾತಾಡ್ಬೋದು, ನಿಮ್ಮ ಬೆನ್ನ ಹಿಂದೆ ನಿಮಗೆ ಏನು ಮಾಡೋದಕ್ಕೂ ಹೇಸಲ್ಲ. ಓಕೆ. ಸೊ ಆಲ್ವೇಸ್ ನಿಮ್ಮ ವಿಚಾರವನ್ನು ಯಾರ ಮುಂದೆ ಇಡ್ತಾ ಇದ್ದೀರಾ ನೋಡಿ, ಆಲ್ವೇಸ್ ಬಿ ಅವೇರ್ ಆಫ್ ದ್ಯಾಟ್. ಬಿ ಅವೇರ್ ಆಫ್ ದ್ಯಾಟ್. ಎಚ್ಚರಿಕೆಯಿಂದ ಇರಿ. ಓಕೆ. ಈ ಒಂದು ಮೆಸೇಜ್ ನಿಮಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಏಂಜಲ್ಸ್ ನಂಬರ್ ಅಫ್ಕೋರ್ಸ್ 66 ಏಂಜಲ್ಸ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ 66 ನಂಬರ್ ಕೂಡ ಇದೆ. ಓಕೆ. ಸೊ ಇನ್ನು ಕೆಲವರು ನಿಮ್ಮ ಸೋಲ್ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಮದುವೆಗೆ ವೆಯ್ಟ್ ಮಾಡ್ತಾ ಇರ್ಬೋದು, ಯಾವಾಗ ನನ್ನ ಹುಡುಗಿ ಸಿಗ್ತಾರೆ ಅಂತ ಇರ್ಬೋದು. ಸೊ ನಿಮಗೆ ಸ್ಪೆಸಿಫಿಕಲಿಯಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ಸೋಲ್ಮೇಟ್ಗಿಂತ ಹುಡುಗಿಗಿಂತ ನಿಮ್ಮ ಜೊತೆಗಿನ ಕನೆಕ್ಷನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ. ಸೊ ನಿಮ್ಮ ಎಮೋಷನ್ಸ್ನ ಟೇಕ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದ್ದಾರೆ. ಬೇರೆಯವರನ್ನ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಈವನ್ ನಾನು ಆಗಿರ್ಬೋದು, ನಾನು ಏನು ಹೇಳ್ತೀನಿ ನೋಡಿ, ಅದನ್ನು ಎಲ್ಲವನ್ನ ನೀವು ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವುದು ನಿಮಗೆ ಸರಿ ಅಂತ ಅನಿಸುತ್ತೆ ನೋಡಿ, ಅದನ್ನು ಸ್ವೀಕಾರ ಮಾಡಿ. ಫ್ರೀ ವಿಲ್, ನಮಗೆಲ್ರಿಗೂ ಫ್ರೀ ವಿಲ್ ಇದೆ ಅಲ್ವಾ? ಅದನ್ನು ಯೂಸ್ ಮಾಡಿ. ಎಲ್ಲವನ್ನ ಬ್ಲೈಂಡ್ಲಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ 8 ಆಫ್ ಸೋರ್ಡ್ಸ್ ಅದನ್ನೇ ಹೇಳ್ತಾ ಇದೆ. ಓಕೆ. ಆ್ಯಕ್ಚುಲಿ ಇನ್ನೊಂದು ಇಲ್ಲಿ ಮೆಸೇಜ್ ಇದೆ. ಕೆಲವರಿಗೆ ಅನಿಸ್ತಾ ಇರ್ಬೋದು ನಾನು ಸ್ಟಕ್ ಆಗಿದ್ದೀನಿ ಅಂತ. ನೋ, ಯು ಆರ್ ನಾಟ್ ಸ್ಟಕ್. ನೀವು ಸ್ಟಕ್ ಆಗಿಲ್ಲ. ಇದು ನಿಮ್ಮ ಮೈಂಡ್ ಹೇಳ್ತಾ ಇದೆ ಅಷ್ಟೇ. ಸ್ಟಕ್ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದೆ ಅಷ್ಟೇ. ಬಟ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮಗೆ ಅನಿಸೋದು ಮಾತ್ರ ಈ ಒಂದು ಸಿಚುವೇಶನಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಅಂತ. ನೋ, ಓಕೆ, ಯು ಆರ್ ನಾಟ್ ಸ್ಟಕ್. ಆಲ್ವೇಸ್ ಟ್ರಸ್ಟ್ ಯುವರ್ ಸೆಲ್ಫ್. ಆ್ಯಂಡ್ ಇನ್ನೊಂದು ಏಂಜಲ್ಸ್ ನಂಬರ್ ಇಲ್ಲಿ ಏನಕ್ಕೆ ಸಿಗ್ತಾ ಇದೆ ಅಂತಂದರೆ, ನೀವು ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ಯಶಸ್ಸು ಇದೆ, ನೀವು ಆಗ್ತೀರಾ ಕೂಡ. ಜನರು ನಿಮ್ಮನ್ನು ಫಾಲೋ ಕೂಡ ಮಾಡ್ತೀರಾ. ಯಾರಿಗಾದರೂ ಇದ್ದರೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಇಲ್ಲಾಂದರೆ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನಗೆ ನೇಮ್ ಸಿಗಬೇಕು, ಫೇಮ್ ಸಿಗಬೇಕು, ಅದು ಇದೆ. ನಿಮ್ಮ ಇಚ್ಛೆಗಳು ಕೂಡ ಪೂರ್ತಿ ಆಗುತ್ತೆ. ಬಿಕಾಸ್ 9 ಆಫ್ ಕಪ್ಸ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಗ್ಗೆ ಮಾತಾಡುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಪೇಷನ್ಸಿಂದ ಕಾಯೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ. ಸೊ ಇನ್ಯಾರಾದ್ರ ಲೈಫಲ್ಲಿ ಎಕ್ಸ್ ವಾಪಸ್ ಬರ್ತಾ ಇದ್ದಾರೆ ಅಂತಂದರೆ ಎಚ್ಚರಿಕೆಯಿಂದ ಇರಿ. ಯಾವಾಗಲೂ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಆಲ್ವೇಸ್ ಟ್ರಸ್ಟ್ ಆ್ಯಂಡ್ ಕೀಪ್ ಗೋಯಿಂಗ್. 5 ಆಫ್ ಪೆಂಟಿಕಲ್ಸ್ ಇದೆ. ಕೀಪ್ ಗೋಯಿಂಗ್. ನಿಮ್ಮ ಲೈಫ್ ಸಿಚುವೇಶನ್ ಹೇಗೆ ಬರಲಿ, ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ. ಮುಂದೆ ಹೋಗ್ತಾ ಇರಿ. ಭಕ್ತಿ ಅಂದರೆ ಏನು? ದೇವರ ಮೇಲಿರುವ ಭಕ್ತಿ ಅಂತಂದರೆ ದೇವರು ಒಳ್ಳೇದು ಕೊಟ್ಟಾಗ ಮಾತ್ರ ಭಕ್ತಿ ಅಲ್ಲ. ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದಾಗ ಕೂಡ ದೇವ್ರನ್ನ ನೆನೆಸ್ಕೊಳ್ಳೋದು ಭಕ್ತಿ ಅಲ್ಲ. ಸಿಚುವೇಶನ್ ಹೇಗೆ ಇರಲಿ, ದೇವರ ಮೇಲೆ ವಿಶ್ವಾಸ ನಾವು ಇಟ್ಕೊಳ್ತೀವಿ ನೋಡಿ, ಅದೇ ಭಕ್ತಿ. ಓಕೆ. ಅದನ್ನು ಹೇಳೋದು ಭಕ್ತಿ ಅಂತ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳ್ತಾ ಇದೆ. ಏಸ್ ಆಫ್ ವಾನ್ಸ್, ಎಸ್, ನ್ಯೂ ಆಪರ್ಚುನಿಟೀಸ್, ನ್ಯೂ ಡೋರ್. ಓಕೆ. ಸೊ ನಿಮಗೋಸ್ಕರ ನ್ಯೂ ಆಪರ್ಚುನಿಟಿ ಬರ್ತಾ ಇದೆ, ನ್ಯೂ ಡೋರ್ ಬರ್ತಾ ಇದೆ, ನ್ಯೂ ಜಾಬ್ ಇರ್ಬೋದು, ಕರಿಯರ್ ರಿಲೇಟೆಡ್. ಒಂದು ಒಳ್ಳೆ ಎನರ್ಜಿ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇದೆ, ನಿಮ್ಮ ಕಡೆ ಬರ್ತಾ ಇದೆ. ಎಸ್, ಪೇಜ್ ಆಫ್ ಕಪ್ಸ್ ಅಗೇನ್. ಓಕೆ. ಆಫರ್, ನಿಮಗೋಸ್ಕರ ಆಫರ್ ಬರ್ತಾ ಇದೆ. ಓಕೆ. ದಿಸ್ ಈಸ್ ವಾಟ್ ಏಂಜಲ್ಸ್ ನಂಬರ್ ನಿಮಗೆ
ಏನೋ ಹೇಳ್ತಾ ಇದೆ. ಓಕೆ, ಟ್ರೀಟ್ ಯುವರ್ ಸೆಲ್ಫ್. ನಾವು ಬೇರೆಯವ್ರಿಗೆ ಗಿಫ್ಟ್ ಎಲ್ಲ ಕೊಡ್ತೀವಿ. ಸೊ ನಿಮ್ಮನ್ನು ನೀವು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಬೇರೇನು ಏಂಜಲ್ಸ್ ನಂಬರ್ ಹೇಳಬೇಕು ಅಂತ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಿಫ್ಲೆಕ್ಷನ್. ನಿಮಗೆ ನೀವು ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ನಾನು ಮೊದಲೇ ಹೇಳಿದೆ, ರೈಟ್? ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಒಂದು ವೇಳೆ ನೀವು ಏನೋ ಜಗತ್ತನ್ನು ಬದಲಾವಣೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಫಸ್ಟ್ ಆಫ್ ಆಲ್ ಚೇಂಜ್ ಯುವರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಬದಲಾವಣೆಯನ್ನು ತರುವಂಥ ಅವಶ್ಯಕತೆ ಇದೆ. ರಿಫ್ಲೆಕ್ಷನ್ ಅದಕ್ಕೆ ಇಲ್ಲಿ ಹೇಳ್ತಾ ಇದೆ. ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪರ್ಸನ್, ನನ್ನ ಹುಡುಗ ಹೇಗಿರಬೇಕು, ನನ್ನ ಹುಡುಗ ಹೀಗಿರಬೇಕು, ಹೇಗಿರ್ತಾರೆ ಅನ್ನೋಕ್ಕಿಂತ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ನಿಮ್ಮ ಜೊತೆ ಹೇಗಿದ್ದೀರಾ, ರಿಲೇಷನ್ಶಿಪ್ಸ್ ಹೇಗಿದೆ ಬೇರೆಯವ್ರ ಜೊತೆ, ನೀವೆಲ್ಲಿ ಸರಿ ಮಾಡಬಹುದು, ಎಲ್ಲಿ ನೀವು ಔಟ್ ಆಫ್ ಕಂಟ್ರೋಲ್ ಆಗಿದ್ದೀರಾ ಇಲ್ಲ ಅನ್ನೋದು. ಓಕೆ, ಸೊ ಓಪನ್ ಟು ಮಿರಕಲ್ಸ್. ಎಸ್, ಓಪನ್ ಟು ಮಿರಕಲ್ಸ್. ನಿಮಗೆ ಏಂಜಲ್ಸ್ ನಂಬರ್ ಅದಕ್ಕೆ ಮಿರಕಲ್ಸ್ ತರೋದಕ್ಕೆ. ಓಕೆ, ವೆನ್ ಯುವರ್ ಹ್ಯಾಂಡ್, ವೆನ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಹಾರ್ಟ್ ಆರ್ ಕಂಪ್ಲೀಟ್ಲಿ ಓಪನ್, ದಿಸ್ ಈಸ್ ವೆನ್ ಮ್ಯಾಜಿಕ್ ಬಿಗಿನ್ಸ್ ಟು ಹ್ಯಾಪನ್. ಪ್ರಿಸಿಪ್ಷನ್ ಏನಿದೆ ನೋಡಿ, ಅದನ್ನೆಲ್ಲ ಡ್ರಾಪ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಸ್ಯೂಮ್ ಮಾಡೋದನ್ನು ಕೂಡ ಡ್ರಾಪ್ ಮಾಡಿ, ಎರಡನ್ನ ಕೂಡ ಡ್ರಾಪ್ ಮಾಡಿ. ಓಕೆ, ಸೊ ಓಪನ್ ಟು ಮಿರಕಲ್ಸ್. ಐ ಆಮ್ ಓಪನ್ ಟು ಮಿರಕಲ್ಸ್. ಐ ಡೋಂಟ್ ನೋ ನಾನು ಸೆಂಟೆನ್ಸ್ ಸರಿಯಾಗಿ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಎಸ್, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ರಿಸೆಪ್ಟಿವ್ ಮೋಡಲ್ಲಿ ಬರಬೇಕಾಗತ್ತೆ. ಆಗುತ್ತೋ ಇಲ್ವೋ ಆ ಭಾವ ಇರಬಾರ್ದು. ಓಕೆ, ಅದೇ ನಾನು ಹೇಳಿದೆ, ನಿಮ್ಮ ಜೀವನದಲ್ಲಿ ಮಿರಕಲ್ಸ್ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಪೊಟೆನ್ಷಿಯಲ್. ನಿಮಗೆ ಪೊಟೆನ್ಷಿಯಲ್ ಕೂಡ ಇದೆ. ಯು ಹ್ಯಾವ್ ಸೋ ಮಚ್ ಮೋರ್ ದೆನ್ ಯು ನೋ. ಸೊ ಎಕ್ಸ್ಪ್ಲೋರ್ ಇಟ್, ಯೂಸ್ ಇಟ್, ಗೋ ಆನ್, ಅಮೇಜ್ ಇಟ್. ನೀವು ಅಂದ್ಕೊಂಡದ್ಕಿಂತ ಹೆಚ್ಚು ಸಾಮರ್ಥ್ಯ ನಿಮ್ಮಲ್ಲಿದೆ. ಆ ಸಾಮರ್ಥ್ಯನ ಎಕ್ಸ್ಪ್ಲೋರ್ ಮಾಡಿ, ನೀವು ಯಾವುದ್ರಲ್ಲಿ ಚೆನ್ನಾಗಿದ್ದೀರಿ ಅನ್ನೋದನ್ನು ನೋಡಿ. ಮತ್ತೆ ನೋಡಿ, ನೀವು ನಾನು ಇದು ಮಾಡಿದ್ದು ಅಂತ ನಿಮ್ಗೆ ಅನಿಸುತ್ತೆ. ಓಕೆ, ಸೊ ಬೇರೇನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬರಬೇಕು ಅಂತ ಇದೆ. ಯು ಡೋಂಟ್ ನೀಡ್ ಟು ಫಿಗರ್ ಎವ್ರಿಥಿಂಗ್. ಓ ಮೈ ಗಾಡ್. ಯು ಡೋಂಟ್ ನೀಡ್ ಟು ಫಿಗರ್ ಔಟ್ ಎವ್ರಿಥಿಂಗ್ ಔಟ್ ಇಮಿಡಿಯೇಟ್ಲಿ. ಅನ್ಸರ್ಟನಿಟಿ ಈಸ್ ಪಾರ್ಟ್ ಆಫ್ ದ ಪ್ರೋಸೆಸ್. ಡೋಂಟ್ ರಶ್ ಡಿಸಿಷನ್ಸ್ ರೈಟ್ ನಾವ್. ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ರೈಟ್ ನಾವ್ ರಶ್ ಆಗಬೇಡಿ. ನಾನು ಈ ಒಂದು ಮೆಸೇಜನ್ನು ಹೇಳಬೇಕು ಅಂತ ಇದೆ. ಏನು ಅಂತಂದರೆ, ಯಾವಾಗಲೂ ನಮಗೆ ಏಂಜಲ್ಸ್ ನಂಬರ್ ಏನು ಸಿಗುತ್ತೆ ನೋಡಿ, ಅದು ಯಾವಾಗಲೂ ನಮಗೆ ಮೆಸೇಜ್ ಕೊಡುತ್ತೆ ಅಂತ ಹೇಳೋದಿಲ್ಲ. ಓಕೆ, ಕೆಲವೊಮ್ಮೆ ಸುಮ್ಮನಿದ್ದು ಬಿಡೋದೇ ಒಂದು ಆನ್ಸರ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಯು ಡೋಂಟ್ ನೀಡ್ ಟು ಫಿಗರ್ ಎವ್ರಿಥಿಂಗ್ ಔಟ್. ಎಲ್ಲವದಕ್ಕೆ ಆನ್ಸರ್ ಹುಡುಕೋದಕ್ಕೆ, ಇಲ್ಲಾಂದರೆ ಹೇಗೆ ಇದರಿಂದ ಹೊರಗೆ ಬರ್ಬೋದು ಆ ಥರ ಮಾಡೋದಕ್ಕಿಂತ ಅನ್ಸರ್ಟನಿಟಿ ಈಸ್ ಪಾರ್ಟ್ ಆಫ್ ದ ಪ್ರೋಸೆಸ್. ಆಗುತ್ತೋ ಇಲ್ವೋ ಆ ಒಂದು ಎಮೋಷನ್ಸ್ ಏನಿದೆ ನೋಡಿ, ಅದೊಂದು ಪಾರ್ಟ್ ಆಫ್ ದ ಪ್ರೋಸೆಸ್. ಡೋಂಟ್ ರಶ್ ಡಿಸಿಷನ್ಸ್ ರೈಟ್ ನಾವು. ಯಾವುದೇ ಥರದ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ರಶ್ ಆಗಬೇಡಿ. ಸೇಯಿಂಗ್ ಆರ್ ಡೂಯಿಂಗ್ ಸಮಥಿಂಗ್ ಯು ಮೇ ರಿಗ್ರೆಟ್ ಲೇಟರ್. ಬೆಟರ್ ಟು ಸ್ಟೇ ಕಾಮ್ ಆ್ಯಂಡ್ ಕಮ್ಯುನಿಕೇಟ್ ಲೇಟರ್. ಲೆಟ್ಸ್ ಟೇಕ್ ಅ ಬ್ರೇಕ್ ಬಿಫೋರ್ ರಿಯಾಕ್ಟಿಂಗ್. ಅದನ್ನೇ ಹೇಳಿದೆ ನಾನು. ಎಲ್ಲದಕ್ಕೆ ಆನ್ಸರ್ ಕೊಡುವಂಥ ಅವಶ್ಯಕತೆ ಇಲ್ಲ. ಮಾಡೋದು, ಹೇಳೋದು ಲೇಟರ್ ಮತ್ತೆ ನೀವು ರಿಗ್ರೆಟ್ ಮಾಡ್ಬೋದು. ಯಾಕೆ ನಾನು ಈ ಒಂದು ವ್ಯವಹಾರ ಮಾಡಿದೆ, ಯಾಕೆ ನಾನೊಂದು ಈ ಥರ ಹೇಳಿದೆ ಅನ್ನೋದು. ಬೆಟರ್ ಟು ಸ್ಟೇ ಕಾಮ್. ಆದಷ್ಟು ಕಾಮಾಗಿರಿ. ಕಮ್ಯುನಿಕೇಟ್ ಮತ್ತೆ ಮಾಡಿ. ಯಾರ ಹತ್ರದ್ದು ಸಂಪರ್ಕ ಮಾಡಬೇಕು ಅಂತ ಇದ್ದೀರಾ, ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತ ಇದ್ದೀರಾ, ಮತ್ತೆ ಮಾಡಿ. ಟೇಕ್ ಅ ಬ್ರೇಕ್ ಬಿಫೋರ್ ರಿಯಾಕ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬ್ರೇಕ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಸೊ ಲೆಟ್ಸ್ ಸಿ ಬೇರೇನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.
ಕ್ರಿಯೇಟಿವ್ ಚೈಲ್ಡ್, ಯು ಡೋಂಟ್ ನೀಡ್ ಪರ್ಫೆಕ್ಷನ್ ಟು ಕ್ರಿಯೇಟ್. ನೀವು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಬೇಕು ಅಂತಲೇ ಇಲ್ಲ. ಓಕೆ, ಸೊ ಇವಾಗ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಏನಾದ್ರು ತಪ್ಪಾಯಿತು ಅಂತಂದರೆ ಇಟ್ಸ್ ಓಕೆ, ಫೈನ್. ಪರ್ಫೆಕ್ಟೇ ಆಗಬೇಕು ಅಂತ ಇಲ್ಲ ಯಾವ ವಿಷಯ ಕೂಡ. ಓಕೆ, ಸೀಡ್ ಸೋಯಿಂಗ್, ಫ್ಯೂಚರ್ ಗ್ರೋತ್ ಈಸ್ ಫಾರ್ಮಿಂಗ್ ಕ್ವೈಟ್ಲಿ. ಅದೇ ನಾನು ಹೇಳಿದೆ, ನಿಮಗೆ ಏಂಜಲ್ಸ್ ನಂಬರ್ ಏನಕ್ಕೆ ಸಿಗ್ತಾ ಇದೆ ಅಂತಂದರೆ, ರೈಟ್ ನಾವು ನೀವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಂಡ್ ಫ್ಯೂಚರ್ ಬಗ್ಗೆ ಏನಾದರೂ ವರಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫ್ಯೂಚರ್ ಗ್ರೋತ್ ಈಸ್ ಫಾರ್ಮಿಂಗ್ ಕ್ವಾಯ್ಟ್ಲಿ. ಸೊ ಕ್ವಾಯ್ಟ್ ಆಗಿ ನಿಮ್ಮ ಫ್ಯೂಚರ್ ಫಾರ್ಮ್ ಏನಿದೆ ನೋಡಿ, ಅದರ ಗ್ರೋತ್ ಆಗ್ತಾ ಇದೆ. ಸೊ ಫೈನಲಿ ನಾವು ಏಂಜಲ್ಸ್ ಆನ್ಸರಿಂದಲೇ ನೋಡೋಣ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿದೌಟ್ ದಿಸ್ ಡೆಕ್ ಏಂಜಲ್ಸ್ ನಂಬರ್ಸ್ ಏನೇ ಇರ್ಬೋದು ರೀಡಿಂಗ್, ಅದು ಇನ್ಕಂಪ್ಲೀಟ್ ಅಂತ ನನಗನ್ಸುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಟೇಕ್ ಆ್ಯಕ್ಷನ್. ಸೊ ನಿಮಗೆ ಏಂಜಲ್ಸ್ ನಂಬರ್ ಏನಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಆ್ಯಕ್ಷನ್ ತೊಗೊಳ್ಳಿ ಅಂತ. ಸೊ ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಸಿಚುವೇಶನ್ ರೈಟ್ ನಾವು ಏನಿದೆ ನೋಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ರಿಮೈನ್ ಪಾಸಿಟಿವ್. ನಿಮಗೆ ಮೈನ್ಲಿ ಆಗಿ ನಿಮಗೆ ಯಾಕೆ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ, ಟೇಕ್ ಆ್ಯಕ್ಷನ್ ತೊಗೊಳ್ಳೋದಕ್ಕೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ರೈಟ್ ನಾವು ಸಿಚುವೇಶನ್ ಏನಿದೆ ಅಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ರಿಮೈನ್ ಪಾಸಿಟಿವ್. ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ, ಬಿಕಾಸ್ ಏಂಜಲ್ಸ್ ನೀವು ನೋಡಿದರೆ ಏನೋ ಆಫರ್ ಮಾಡ್ತಾ ಇದ್ದಾರೆ ನಿಮಗೆ. ಓಕೆ, ದೆರ್ ಈಸ್ ಸಮಥಿಂಗ್ ಬೆಟರ್. ನಿಮ್ಮ ಲೈಫಲ್ಲಿ ಏನೋ ಬೆಟರ್ ಬರ್ತಾ ಇದೆ. ಬಾಟಮ್ ಆಫ್ ದ ಡೆಕ್, ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಸೊ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಆಗುತ್ತೆ ಅನ್ನೋದು. ಓಕೆ, ಸೊ ಎಸ್, ದಿಸ್ ಈಸ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.